ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಿರೋ ರೆಸಿಪಿ ಏನಂತಂದರೆ ಹೋಟೆಲ್ ಸ್ಟೈಲ್ ಬಿಸಿಬೇಳೆ ಬಾತ್. ಈ ರೆಸಿಪಿಗೆ ಯಾವುದೇ ರೀತಿಯಾದ ಮಸಾಲ ಆ್ಯಡ್ ಮಾಡದೆ ಬರೀ MTR ಬಿಸಿಬೇಳೆ ಬಾತ್ ಪೌಡರ್ ಯಾವ ರೀತಿ ಮಾಡೋದು ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಆಲೂಗೆಡ್ಡೆ, ಕ್ಯಾರೆಟ್, ಗೆಡ್ಡೆಕೋಸು, ಬೀನೀಸ್, ಈರುಳ್ಳಿ, ಟೊಮೆಟೊ, ಬಟಾಣಿ ರಾತ್ರಿನೇ ನೆನೆಸಿಟ್ಟಿರೋದು, ಬೇಳೆ, ಅಕ್ಕಿ, ಹುಣಸೆ ರಸ, ಎಣ್ಣೆ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ದಪ್ಪಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ, ಬೆಳ್ಳುಳ್ಳಿ, 2 MTR ಬಿಸಿಬೇಳೆ ಬಾತ್ ಪೌಡರ್. 2 ಬಿಸಿಬೇಳೆ ಬಾತ್ ಪೌಡ್ರ್ ತಗೊಂಡ್ರೆ ಸಾಕು, ಬೇರೆ ಯಾವುದೇ ರೀತಿಯಾದಂಥ ಮಸಾಲಾನ ಬಳಸಬಾರ್ದು. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಕಟ್ ಮಾಡಿ ಇಟ್ಟಿದ್ವಲ್ಲ, ಕಟ್ ಮಾಡಬೇಕಾದ್ರೆ ತರಕಾರಿ ಎಲ್ಲನೂ ಉದ್ದುದ್ದಕ್ಕೆ ಹೆಚ್ಚಿ, ಯಾಕೆಂದರೆ ಬಿಸಿಬೇಳೆ ಬಾತ್ಗೆ ಅದೇ ಥರ ಇರಬೇಕು, ಅದೇ ಥರ ಇದ್ದರೆ ಮಾತ್ರ ಅದು ಬಿಸಿಬೇಳೆ ಬಾತ್ ಥರ ಅನಿಸೋದು. ಆಮೇಲೆ ಬಟಾಣಿ, 1 ಗ್ಲಾಸ್ ಬೇಳೆ, ಚೆನ್ನಾಗಿ ತೊಳೆದಿರೋ ಅಕ್ಕಿ, ನಂತರ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಅರಿಶಿನ ಪುಡಿ, 1 ಬಿಸಿಬೇಳೆ ಬಾತ್ ಪೌಡರ್ ಮಸಾಲ ಹಾಕಿ 2 ತಗೊಂಡಿದ್ದೀವಿ. ಒಂದನ್ನು ಇದಕ್ಕೆ ಯೂಸ್ ಮಾಡೋಣ, ಇನ್ನೊಂದು ಒಗ್ಗರಣೆಗೆ ಯೂಸ್ ಮಾಡಬೇಕು. ಸ್ವಲ್ಪ ಉಪ್ಪು ಮತ್ತು ನೀರನ್ನ ಹಾಕಿ ಇದನ್ನ ಸ್ಟವ್ ಮೇಲಿಟ್ಟು 2 ವಿಸಲ್ನ ಕೂಗಿಸ್ಕೊಳ್ಳಿ. 2 ವಿಸಲ್ ಕೂಗಿಸೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ. ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆ ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಆದಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿ, ಒಣಮೆಣ್ಸಿನ್ಕಾಯಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಫ್ರೈ ಮಾಡಿದ ನಂತರ ಸ್ವಲ್ಪ ಕಡಲೆಬೀಜ ಹಾಕಿ, ಬಟಾಣಿನೇ ಜಾಸ್ತಿ ಹಾಕಿರೋದ್ರಿಂದ ಕಡಲೆಬೀಜ ಸ್ವಲ್ಪ ಹಾಕಿದ್ರೂ ನಡೆಯುತ್ತೆ. ಕಡಲೆಬೀಜ ಫ್ರೈ ಮಾಡಿದಾದ್ಮೇಲೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಬರುತ್ತೆ. ಬೆಳ್ಳುಳ್ಳಿ ನಂತರ ಕರಿಬೇವಿನ ಸೊಪ್ಪು ಸ್ವಲ್ಪ ಬಾಡ್ದಂಗೆ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಂತರ ಅದಕ್ಕೆ ದಪ್ಪಮೆಣ್ಸಿನ್ಕಾಯಿ ಹಾಕಿ, ದಪ್ಪಮೆಣ್ಸಿನ್ಕಾಯಿನೂ ಅಷ್ಟೇ, ದಪ್ಪಮೆಣ್ಸಿನ್ಕಾಯಿನ ಈರುಳ್ಳಿ ಥರನೇ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದರಲ್ಲಿರೋ ನೀರನ್ನೆಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ದಪ್ಪಮೆಣ್ಸಿನ್ಕಾಯಿ ಅಷ್ಟು ಚೆನ್ನಾಗಿ ರೆಸಿಪಿ ಬರುತ್ತೆ. ದಪ್ಪಮೆಣ್ಸಿನ್ಕಾಯಿ, ಈರುಳ್ಳಿ 2 ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ. ಆನಂತರ ಸ್ವಲ್ಪ ಟೊಮೆಟೊ ಹಾಕಿ, ಟೊಮೆಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಹುಣಸೆ ರಸನ ಆ್ಯಡ್ ಮಾಡಿ. ಇಲ್ಲಿ ಆ ಕ್ಲಿಪ್ ಡಿಲೀಟ್ ಆಗಿಬಿಟ್ಟಿದೆ. ಹುಣಸೆ ರಸ ಹಾಕಿದ ನಂತರ 1 MTR ಬಿಸಿಬೇಳೆ ಬಾತ್ ಪೌಡರ್ನ ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಳ್ಳಿ. ಇದು 2 ನೀರು ಆಗಿಬಿಡುತ್ತೆ. ಇಲ್ಲ ಅಂತಂದರೆ ನಿಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು, 1 ಗ್ಲಾಸ್ ಕುದಿಲಿಕ್ಕೆ. ನಂತರ ಇದು ಒಂದು ಕುದಿ ಬಂದರೆ ಸಾಕು. ಆ ನಂತರ ಸ್ವಲ್ಪ ಕಟ್ ಮಾಡಿ ಇಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ, 2 ಸಲ ಮಿಕ್ಸ್ ಮಾಡಿ 1 ಕುದಿ ಬಂದರೆ ಸಾಕು. ಚೆನ್ನಾಗಿ ಬೆಂದಿರುತ್ತೆ, ಇದೆಲ್ಲ ಫ್ರೈ ಮಾಡೋದ್ರಿಂದನೇ ಚೆನ್ನಾಗಿ ಬೆಂದ್ಬಿಡುತ್ತೆ. ಆ ನಂತರ ನಾವು ಆಗಲೇ ರೈಸ್ನ ಕೂಗಿಸಿಟ್ಟಿದ್ವಲ್ಲ, ಆ ರೈಸ್ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 2 ಸಲ ಕೈ ಆಡಿದ್ರೆ ಸಾಕು, ಚೆನ್ನಾಗಿ ಮಿಶ್ರಣ ಫುಲ್ಲು ರೈಸ್ಗೆಲ್ಲ ಹಿಡಿಯುತ್ತೆ. ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ರುಚಿಗೆ ಬೇಕಾದರೆ ಉಪ್ಪನ್ನು ಸೇರಿಸ್ಕೊಳ್ಳಿ. ನೀರು ಉಪ್ಪು 2 ಕನ್ಸಿಸ್ಟೆನ್ಸಿ ನೋಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಮಸಾಲ ಆ್ಯಡ್ ಮಾಡದೆ ಯಾವ ರೀತಿ ಹೋಟೆಲ್ ಥರ ಮಾಡಬೇಕು ಅಂತ ಹೇಳ್ಕೊಟ್ನಲ್ವ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.